ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಇದು ಸೋಮವಾರ ಮತ್ತು ಮಂಗಳವಾರ 2 ದಿನದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಇನ್ನೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ. ಪೂಜೆ ಮುಗಿಸ್ಕೊಂಡು ಇವಾಗ ತಿಂಡಿ ತಿನ್ಕೊಳ್ತಾ ಇದ್ದೀನಿ. ತಿಂದಾದಮೇಲೆ ಅವರೆಕಾಯಿ ತಂದಿದ್ರು, ಅದನ್ನೇ ಬಿಡಿಸಿಟ್ಕೊಳ್ಳೋದ ಅಂತ ಹೇಳ್ಬಿಟ್ಟು ಬಿಡಿಸಿಟ್ಕೊಳ್ತಾ ಇದ್ದೀನಿ. ನನ್ನ ಮಗನೂ ಇಲ್ಲೇ ತಿಂಡಿ ತಿಂತ ಕೂತಿದ್ದಾನೆ. ಅವನು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾನೆ ಕಾಳುಗಳನ್ನು ಬಿಡಿಸೋದಕ್ಕೆ. ಈ ವರ್ಷದಲ್ಲಿ ಇದೇ ನಂದು ಕೊನೆ ವ್ಲಾಗು. ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ 2023 ಸ್ಟಾರ್ಟ್ ಮಾಡಿದ್ದು ಸೆಪ್ಟೆಂಬರ್ ತಿಂಗಳಲ್ಲಿ. ನಾನು 1K ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ನನಗೆ ಇಷ್ಟು ದಿನ ಬೇಕಾಯಿತು. ಇದು ಕಂಪ್ಲೀಟಾಗಿ 1 ಮಂತ್ ಆಯಿತು. ಆದ್ರೂ 1 ವರ್ಷದ ಮೇಲೆ 3 ತಿಂಗಳು 4 ತಿಂಗಳು ಆಗೋಯಿತು ನಾನು ಯೂಟ್ಯೂಬ್ನ ಶುರು ಮಾಡಿ. ನಾನು ಸ್ಟಾರ್ಟಿಂಗಿಂದ ಸರಿಯಾಗಿ ವೀಡಿಯೋಸ್ ಎಲ್ಲ ಹಾಕಿದರೆ ನಂದು ಬೇಗನೆ ಕಂಪ್ಲೀಟ್ ಆಗ್ತಿತ್ತು ಅನಿಸುತ್ತೆ. ಆದರೆ ನಾನು ಸರಿಯಾಗಿ ಮಾಡಲಿಲ್ಲ, ನೆಗ್ಲೆಕ್ಟ್ ಮಾಡಿಬಿಟ್ಟೆ. ಬಿಡು ಏನು ಮಾಡೋದು ಅಂತ ಹೇಳ್ಬಿಟ್ಟು, ವ್ಯೂಸು ಏನೂ ಸರಿಯಾಗಿ ಬರ್ತಿರಲಿಲ್ಲ. ಅದಕ್ಕೆ ಅಂತ ಹೇಳ್ಬಿಟ್ಟು ಏನೂ ಮಾಡ್ತಾನೆ ಇರಲಿಲ್ಲ. ನಾನು ಯೂಟ್ಯೂಬ್ ಚಾನೆಲ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದು ನಾನು ನನ್ನ ಮಗನ ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ. ID ಎಲ್ಲನೂ ಕ್ರಿಯೇಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆದರೆ ವೀಡಿಯೋಸ್ ಯಾವ ಥರ ಹಾಕ್ಬೇಕು ಏನೋ ಸರಿಯಾಗಿ ಗೊತ್ತಾಗ್ತಿರ್ಲಿಲ್ಲ. ಆದ್ರೂ ಒಂದಷ್ಟು ವೀಡಿಯೋಸ್ ಎಲ್ಲನೂ ಮಾಡಿ ಇಟ್ಕೊಂಡಿದ್ದೆ. ಅಡುಗೆ ಆಗಿರ್ಬೋದು, ಇಲ್ಲ ಅಂತಂದರೆ ಎಲ್ಲರೂ ಬಂದಾಗ ಎಂಜಾಯ್ ಮಾಡೋದು, ಅದೆಲ್ಲನೂ ನಾನು ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ. ಆದರೆ ಎಡಿಟ್ರು ಯಾವ ಥರ ಮಾಡಬೇಕು, ವಾಯ್ಸ್ ಓವರ್ ಹೆಂಗೆ ಕೊಡಬೇಕು ಅದೆಲ್ಲ ನಂಗೆ ಸರಿಯಾಗಿ ಗೊತ್ತಿರಲಿಲ್ಲ. ಅದಾಗಿ 1 ಮಂತ್ ಆದಮೇಲೆ ನಾನು ಕನ್ಸೀವ್ ಆದೆ. ಅದಾದಮೇಲೆ ನನಗೆ ಫುಲ್ ವಾಮಿಟಿಂಗು ಮತ್ತು ಎಲ್ಲ ಸ್ಟಾರ್ಟ್ ಆಯಿತು. ಪ್ರೆಗ್ನೆಂಟ್ ಆದಮೇಲೆ ಅಂತೂ 1-3 ತಿಂಗಳು ನಾನು ಸಿಕ್ಕಾಪಟ್ಟೆ ಅನುಭವಿಸ್ಬಿಟ್ಟಿದ್ದೀನಿ. ವಾಮಿಟಿಂಗ್ ಆಗಿರ್ಬೋದು, ಸುಸ್ತಾಗಿರ್ಬೋದು, ಯಾವುದೋ ಸ್ಮೆಲ್ ಆಗ್ತಿರಲಿಲ್ಲ, ಓಡಾಡೋಕ್ಕಾಗ್ತಿರ್ಲಿಲ್ಲ, ಇನ್ನೂ ಏನೇನೋ ಪ್ರಾಬ್ಲಮ್ಗಳಿತ್ತು. 3 ತಿಂಗಳಂತೂ ಹೆಂಗೆ ಕಳೆದ್ನೋ ಗೊತ್ತೇ ಆಗಲಿಲ್ಲ. ಅದೇ ಇದರಲ್ಲಿ ನಾನು ಯೂಟ್ಯೂಬ್ ಮಾಡೋದನ್ನು ಮರ್ತೇ ಬಿಟ್ಟೆ. ನಾನು ಅದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿದ್ರು. ನಾನು ಇವಾಗ ನನ್ನ ಚಾನೆಲ್ ತುಂಬ ಚೆನ್ನಾಗಿ ನಡೀತಾ ಇತ್ತು. 4 ಮಂತ್ಸ್ ಎಲ್ಲ ತುಂಬಿದ್ಮೇಲೆ ಚೆನ್ನಾಗೇ ಇದ್ದೆ. ಅಡುಗೆ ಮಾಡೋದು, ಕೆಲಸ ಮಾಡೋದು, ಎಲ್ಲ ಕೆಲಸನೂ ಮಾಡ್ಕೊಳ್ತಾ ಇದ್ದೆ. ಆವಾಗ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು, ಮುಂದುವರಿಸ್ಬೋದಾಗಿತ್ತು. ನನಗೆ ಯಾಕೋ ಅದ್ರ ಬಗ್ಗೆ ಯೋಚನೆನೇ ಬರಲಿಲ್ಲ. ಆವಾಗ ಬೇರೆ ಥರ ಎಲ್ಲ ಅಡುಗೆ ಎಲ್ಲ ಟ್ರೈ ಮಾಡೋದು, ಎಲ್ಲ ಥರನೂ ಮಾಡ್ತಿದ್ದೆ. ಆದರೆ ಈ ಥರ ವೀಡಿಯೋ ಮಾಡ್ಕೊಂಡು ಯೂಟ್ಯೂಬ್ಗೆ ಹಾಕ್ಬೇಕು ಅನ್ನೋದು ನನಗೆ ಒಳಿಲೇ ಇಲ್ಲ. ಸರಿ ಬಿಡು ಅಂತ ಹೇಳ್ಬಿಟ್ಟು ಅಲ್ಲೇ ಕೈ ಬಿಟ್ಟೆ. ಮತ್ತು ನನ್ನ ಮಗ ಹುಟ್ಟಿದ್ಮೇಲೆ ಹಿಂಗೆ ವೀಡಿಯೋಸ್ ಎಲ್ಲ ನೋಡ್ತಾಯಿದ್ದೆ. ಸರಿ ನಾನು ಸ್ಟಾರ್ಟ್ ಮಾಡಿಬಿಡೋದ ಅಂತ ಹೇಳ್ಬಿಟ್ಟು ಸ್ಟಾರ್ಟೇನೋ ಮಾಡಿದೆ. ಸ್ಟಾರ್ಟಿಂಗು 1-2 ವೀಡಿಯೋ ಹಾಕ್ತೆ. ನಂದು ಕಿರು ಪರಿಚಯ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡಿ ಹಾಕ್ತೆ. ಅದಕ್ಕೆ 1 ದಿನದಲ್ಲೇ 2,000 ವ್ಯೂಸ್ ಬಂತು. ಲೈಕ್ಸು ಚೆನ್ನಾಗಿ ಬಂತು. ಕಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ರು. ಚೆನ್ನಾಗಿ ಮುಂದುವರಿಸಿ ಅಂತಲೂ ಎಲ್ಲ ಕಮೆಂಟ್ ಮಾಡಿದ್ರು. ಮತ್ತು ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ಮತ್ತೆ ಸ್ಟಾರ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಸರಿಯಾಗಿ ಮಾತಾಡೋಕ್ಕೆ ಬರ್ತಿರಲಿಲ್ಲ. ವೀಡಿಯೋನ ಮಾಡ್ತಿದ್ದೆ, ಆದರೆ ಮಾತಾಡೋಕ್ಕೆ ಬರ್ತಿರಲಿಲ್ಲ. ಮತ್ತು ಮಗುನೂ ತೋರಿಸ್ಬಾರ್ದು ಅಂತ ಹೇಳಿದರು. ಇನ್ನು ಬಾಣಂತಿ ನಾನು ಏನು ಕೆಲಸ ಮಾಡ್ತಿರಲಿಲ್ಲ. ನಮ್ಮ ಮನೆಯಲ್ಲಿ ಪಾಪದು ಮುಖ ತೋರಿಸ್ಬೇಡ, 9 ತಿಂಗಳು ತುಂಬೋವರೆಗೂ ಫೋಟೋನೂ ಹಾಕ್ಬೇಡ, ತೋರಿಸ್ಲು ಬೇಡ ಅಂತ ಹೇಳಿದ್ರು. ನಾನು ಪಾಪು ಜೊತೆ ಇದ್ಕೊಂಡು ನಾನು ಇನ್ನೇನು ವೀಡಿಯೋ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಏನೂ ಮಾಡೋಕ್ಕೆ ಹೋಗಲಿಲ್ಲ. ಆವಾಗವಾಗ ಒಂದೊಂದು ವೀಡಿಯೋ ಮಾತ್ರ ಹಾಕ್ತಿದ್ದೆ, ಅದಕ್ಕೂ ವ್ಯೂಸ್ ಬರ್ತಿರಲಿಲ್ಲ. ಸರಿ ಬಿಡು, ಇದೇನು ಮಾಡೋದು ಅಂತ ಹೇಳ್ಬಿಟ್ಟು ಆವಾಗಲೂ ಕೈ ಬಿಟ್ಬಿಟ್ಟೆ. ಒಂದು 7-8 ತಿಂಗಳು ಮಾಡಲೇ ಇಲ್ಲ ಅನಿಸುತ್ತೆ. ಮತ್ತು ನಾನು ನನ್ನ ಗಂಡನ ಮನೆಗೆ ಬಂದಮೇಲೆ ತಿರ್ಗಾ ಶುರು ಮಾಡಿದೆ. ಆದ್ರೂ ನನಗೆ ವೀಡಿಯೋಸ್ ಎಲ್ಲ ಮಾಡ್ಕೊತಿದ್ದೆ, ಆದರೆ ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ಏನು ಮಾತಾಡಬೇಕು, ಹೆಂಗೆ ಮಾತಾಡಬೇಕು ಅಂತಲೇ ಗೊತ್ತಾಗ್ತಿರಲಿಲ್ಲ. ಈಗಲೂ ಕೂಡ ಗೊತ್ತಾಗ್ತಾಯಿಲ್ಲ. ಅದಕ್ಕೆ ನಾನು ಸರಿಯಾಗಿ ಏನು ವೀಡಿಯೋ ಹಾಕ್ತಿಲ್ಲ. ಮತ್ತು ಹಂಗೇ ಅವನ್ನೇ ನೋಡ್ಕೊಳ್ಳೋದು, ಅಡುಗೆ ಕೆಲಸ ಮಾಡೋದು, ಇದೇ ಕೆಲಸ ಆಗೋಯಿತು. ಇನ್ನು ಪಾಪು ನೋಡ್ಕೊಳ್ಳೋಕ್ಕೆ ಯಾರೂ ಇರೋಲ್ಲ. ನನ್ನ ಗಂಡ ಕೆಲ್ಸಕ್ಕೆ ಹೋದರೆ ನನ್ನ ಮಗಳು ಸ್ಕೂಲ್ಗೆ ಹೋಗ್ತಾಳೆ. ಇನ್ನು ಅವನು ನೋಡಿಕೊಂಡು ಕೆಲಸ ಎಲ್ಲ ನಾನೇ ಮಾಡಬೇಕಾಗಿತ್ತು. ಮಧ್ಯೆ ಅವನು ಹುಷಾರು ತಪ್ಪೋದು, ಇವನು ನೋಡ್ಕೊಳ್ಳೋದು, ಮತ್ತು ನನ್ನ ಮಗಳು ಸ್ಕೂಲಿಗೆ ಕಳಿಸ್ಬೇಕು, ಅವಳನ್ನ ರೆಡಿ ಮಾಡಿ ತಿಂಡಿ ಮಾಡಿ ಕಳಿಸೋದ್ರಲ್ಲಿ ನಂದು ಟೈಮ್ ಆಗೋಗ್ತಿತ್ತು. ಹೀಗೇ ದಿನ ಹೋಗ್ತಾಯಿತ್ತು. ನನ್ನ ಮಗಳು ಏನಾದರೂ ಮಾಡಿಕೊಡು ತಿನ್ನೋಕ್ಕೆ ಅಂತ ಕೇಳಿದ್ರು ನನಗೆ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಇವನ್ನ ಎತ್ಕೊಂಡೇ ಮಾಡಬೇಕಾಗಿತ್ತು. ಇವನು ಬೆಳೀತಾ ಸ್ವಲ್ಪ ಆಟ ಮಾಡೋದು ಎಲ್ಲನೂ ಕಲ್ತ್ಕೊಂಡ. ಇದರಿಂದ ನನ್ನ ಮಗಳನ್ನೂ ಸರಿಯಾಗಿ ಗಮನಿಸ್ತಿರೋ ಥರ ಆಯಿತು. ಅವಳಿಗೆ ಹೋಮ್ವರ್ಕ್ ಬರೆಸೋದಿರ್ಬೋದು, ಅವಳಿಗೆ ಏನಾದರೂ ತಿಂಡಿ ಮಾಡಿಕೊಡೋದಿರ್ಬೋದು, ಅವಳ ಕೆಲಸ ಏನೇ ಮಾಡೋಕ್ಕೂ ಇವನು ಬಿಡ್ತಾ ಇರಲಿಲ್ಲ.
ಇವಾಗಲೂ ಅಷ್ಟೇ ಇವನು ತುಂಬ ಹಠ ಮಾಡ್ತಾನೆ. ಇವನ್ನ ನೋಡಿಕೊಂಡು ನಾನು ಮನೆ ಕೆಲಸ ಮಾಡಿಕೊಂಡು ಯೂಟ್ಯೂಬ್ನೂ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ನಾನು ಆದಷ್ಟು ಸ್ವಲ್ಪನೇ ಏನಾದರೂ ವೀಡಿಯೋ ಮಾಡಿದರೆ ಅದನ್ನು ಹಾಕ್ತಾಯಿರ್ತೀನಿ. ವ್ಯೂಸ್ ಮಾತ್ರ ಮೊದಲು ಬರ್ತಿತ್ತಲ್ಲ ಅಷ್ಟು ಬರೋಲ್ಲ. ಒಂದು 20-30 ವ್ಯೂಸ್ ಅಷ್ಟರಲ್ಲೇ ಇದೆ ಇತ್ತೀಚೆಗಂತೂ. ಮೊದಲಾದರೆ ಒಂದು 200-300 ವ್ಯೂಸ್ ಆದರೂ ಬರ್ತಾಯಿತ್ತು. ಇವಾಗ ಅದನ್ನು ಬರ್ತಾಯಿಲ್ಲ. ಆದಷ್ಟು ಇವಾಗ ಚೆನ್ನಾಗಿ ಕಂಟೆಂಟ್ಗಳನ್ನ ಕೊಟ್ಟು ವೀಡಿಯೋಸ್ನ ಮಾಡಬೇಕು ಅಂತ ಅಂದ್ಕೊತಿದ್ದೀನಿ. ನಿಮ್ಮ ಸಪೋರ್ಟು ಹೀಗೆ ಇದ್ದರೆ ಮಾಡ್ತೀನಿ. 1K ಸಬ್ಸ್ಕ್ರೈಬರ್ಸ್ ಈಗ ಕಂಪ್ಲೀಟ್ ಆಗಿದೆ ಈ ವರ್ಷ. 2025ಕ್ಕಾದ್ರೂ ವರ್ಷ ಮುಗಿಯೋದ್ರೊಳಗಡೆ ಏನಾದರೂ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟು ಹೀಗೆ ಇರಲಿ. ಈ ವರ್ಷ ಅಂತೂ ತುಂಬ ಕಷ್ಟಪಟ್ಬಿಟ್ಟಿದ್ದೀವಿ. ಇವನು ಹುಷಾರು ತಪ್ಪೋದು, ಇವನು ಅಡ್ಮಿಟು, ಮತ್ತು ಇವನು ಹುಷಾರಾಗಿ ಬಂದಮೇಲೆ ನಮ್ಮ ಮನೆಯವರು ಅವರು ಗಾಡೀಲಿ ಬಿದ್ದುಬಿಟ್ಟು ಅವ್ರಿಗೆ ಇದಾಗಿರೋದು, ಮತ್ತು ನನ್ನ ಮಗಳು ಹುಷಾರು ತಪ್ಪಿರೋದು. ಈ ವರ್ಷ ಪೂರ್ತಿ ಇದೇ ಆಗಿದೆ. ಈ ವರ್ಷವೇ ಎಲ್ಲ ಕೊನೆಯಾಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ. ಮುಂದಿನ ವರ್ಷ ಆದರೂ ನಾವು ಅಂದ್ಕೊಂಡಿರೋ ರೀತಿ ಬದುಕಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡಿದ್ರೆ ದೇವ್ರ ದಯೆ ಹೆಂಗಾಗುತ್ತೆ ಅಂತ. ಹಾಗೆಯೇ ಈ ವರ್ಷ ಎಲ್ಲ ಮಾನಿಟೈಸೇಷನ್ ಎಲ್ಲ ಆಗೋ ಥರ ಒಳ್ಳೆ ಕಂಟೆಂಟ್ಗಳನ್ನ ಕೊಟ್ಟು ವೀಡಿಯೋಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇತ್ತೀಚೆಗಂತೂ ಬಟ್ಟೆಗಳು ಎಲ್ಲ ಒಗೆದು ಹಾಕಿರ್ತೀನಿ, ಆದರೆ ಮಡ್ಚಿಡೋಕ್ಕೆ ಟೈಮ್ ಇರೋಲ್ಲ. ಮಡ್ಚಿಟ್ರೂ ಇವನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿಬಿಡ್ತಾನೆ. ನಾಳೆ ಮಡ್ಚ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಹಾಗೇ ಒಂದಷ್ಟು ಗುಡ್ಡ ಹಾಕಿರ್ತೀನಿ. ಇವಾಗ ಎಲ್ಲನೂ ಮಡಚಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ವಾರ್ಡ್ರೋಬು ಒಂದೇ ಇರೋದ್ರಿಂದ 4 ಜನದ ಬಟ್ಟೆನೂ ಇಡೋಕ್ಕಾಗಲ್ಲ, ಜಾಗ ಸಾಕಾಗಲ್ಲ. ಅದಕ್ಕೆ ಡೈಲಿ ಯೂಸ್ದು ಇಲ್ಲಿ ಟ್ರೈಗೆ ಹಾಕ್ಬಿಟ್ಟು ಮಂಚದ ಕೆಳಗೆ ಇಡ್ತೀನಿ. ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡುವಾಗ ಫೋಟೋ ಎಲ್ಲನೂ ಎತ್ತಿಟ್ಬಿಟ್ಟಿದ್ದೆ, ಧೂಳಾಗುತ್ತೆ ಅಂತ ಅದನ್ನು ಹಾಕೇ ಇರಲಿಲ್ಲ. ಇವೆಲ್ಲಂದು ನೀಟಾಗಿ ಒರೆಸ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ತಲೆಗೆ ಎಣ್ಣೆ ಹಚ್ಚಿ ತುಂಬ ದಿನ ಆಗಿತ್ತು ಅಂತ ಹೇಳ್ಬಿಟ್ಟು ಹಚ್ಕೊಳ್ತಾ ಇದ್ದೆ. ನನ್ನ ಮಗ ನಾನು ಹಚ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಿತ್ಕೊಂಡು ಅವನು ಹಚ್ಕೊಡ್ತಾ ಇದ್ದಾನೆ. ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ನಾನು ಯಾವ ಥರದ ವೀಡಿಯೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿದ್ರೆ ನಾನು ಆ ಥರ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಹೀಗೆ ನಿಮ್ಮ ಸಪೋರ್ಟು ಇರಲಿ. ಹಾಗೆಯೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ನಾನು ವಿಡಿಯೋ ಯಾವುದೇ ಹಾಕಿದ್ರೂ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾಳೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.